ಮಕ್ಕಳೇ, ನೀವು ಕೋಳಿಗಳನ್ನು ನೋಡಿದ್ದೀರಿ. ಸಾಕು ಪ್ರಾಣಿಗಳಲ್ಲಿ ಕೋಳಿ ಮುಖ್ಯವಾದಂಥದ್ದು. ಕೋಳಿ ಭಾಳಷ್ಟು ಮೊಟ್ಟೆಗಳನ್ನು ಇಡ್ತದೆ, ನಂತರ ಅವು ಮರಿಗಳಾಗುತ್ತವೆ. ಒಂದು ಕಡೆ ಒಂದು ಗೂಡಿನಲ್ಲಿ ಒಬ್ಬ ವ್ಯಕ್ತಿ ಕೋಳಿಗಳನ್ನು ಸಾಕ್ತಿದ್ದ. ದಿನಾಲೂ ಬೆಳಗಾದ ಕೂಡಲೇ ಕೋಳಿಗಳನ್ನು ಹೊರಗೆ ಬಿಡುವುದು, ಅವು ಸುತ್ತಮುತ್ತಲೆಲ್ಲ ಹುಳ ಹುಪ್ಪಡಿಗಳನ್ನು ತಿಂದು ಮನೆಗೆ ಬರುವುದು. ಇವನು ಮನೆಯಲ್ಲೂ ಕೂಡ ಅದಕ್ಕೆ ಅಕ್ಕಿ ಕಾಳು ಇತರೆ ಆಹಾರವನ್ನು ಕೊಡುತ್ತಿದ್ದ. ಹಾಗೆ ಅವೆಲ್ಲ ಚಂದವಾಗಿ ಹೊರಗೆ ಹೋಗಿ ತಿಂದು ಮೆಂದು ಬಂದು ಸುಖವಾಗಿ ಹಾರಾಡುತ್ತಾ ಖುಷಿಯಿಂದ ಇದ್ದಂಥ ಸಂದರ್ಭ. ಒಮ್ಮೆ ಭಯಂಕರವಾದಂತಹ ಗಾಳಿ ಬರ್ತದೆ. ಈ ಕೋಳಿಗಳೆಲ್ಲವೂ ಅಲ್ಲಲ್ಲಿ ಚದುರಿ ತಮ್ಮ ಮೇವನ್ನು ಹುಳ ಹುಪ್ಪಡಿಗಳನ್ನು ತಿಂತಾ ಇರ್ತವೆ. ಆಗ ಒಂದು ಚಿಕ್ಕ ಕೋಳಿಯ ಮರಿಯ ತಲೆಯ ಮೇಲೆ ಒಂದು ಮರದಿಂದ ಎಲೆ, ದೊಡ್ಡದಾದಂಥ ಎಲೆ ಅದು ಬೀಳ್ತದೆ. ಆಗ ಅದಕ್ಕೆ ಹೆದರಿಕೆ ಆಯಿತು. ಅಯ್ಯೋ, ಈಗ ನನಗೆ ತಿಳಿಯಿತು, ಈಗ ಆಕಾಶ ಹರಿದು ತುಂಡಾಗಿ ಬಿದ್ದಿದೆ ನನ್ನ ಮೇಲೆ ಅಂತ ನಾನೀಗ ಹೋಗಿ ಇದನ್ನು ಅಮ್ಮನಿಗೆ ಹೇಳಬೇಕು ಅಂತ ಆ ಚಿಕ್ಕ ಕೋಳಿ ಮರಿ ಓಡೋಡಿ ಹಾರುತ್ತಾ ಬಂದು ಅಮ್ಮನಿಗೆ ಹೇಳ್ತದೆ. ಅಮ್ಮ, ಆಕಾಶ ಹರಿದಿದೆ, ಈಗ ನನ್ನ ತಲೆ ಮೇಲೆ ಒಂದು ತುಂಡು ಬಿತ್ತು, ನಾವೆಲ್ಲ ಏನು ಮಾಡಬೇಕಮ್ಮ ಅಂತ. ಆಗ ಅಮ್ಮ ಹೇಳ್ತದೆ, ಪಾಮರಿಯೇ, ಹೆದರಬೇಡ, ನೀನು ಸರಿಯಾಗಿ ಬಂದು ನನ್ನಲ್ಲೂ ಕೇಳಿದೆಯಲ್ಲ, ಅದು ಖುಷಿಯಾಯಿತು ನನಗೆ. ಬಾ, ಮೊದಲು ಗೂಡು ಸೇರಿಕೊಳ್ಳೋಣ. ಗೂಡಿನಲ್ಲಿ ಸರಿಯಾಗಿ ನಾವು ಮಳೆಯಿಂದ ತಪ್ಪಿಸಿಕೊಂಡು, ಗಾಳಿಯಿಂದ ತಪ್ಪಿಸಿಕೊಂಡು ಕುಳಿತು ವಿಷಯ ಮಾತನಾಡೋಣ ಎಂದು ಮರಿಯನ್ನು ಕರೆದುಕೊಂಡು ತಾಯಿ ಗೂಡಿಗೆ ಹೋಗ್ತದೆ. ಗೂಡಿನಲ್ಲಿ ಹೇಳ್ತದೆ, ಪುಟ್ಟ, ನೀನು ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ನನ್ನಲ್ಲಿ ಕೇಳಿದೆ, ಅದು ಒಳ್ಳೆಯ ಗುಣ. ಒಮ್ಮೆಲೆ ಹೆದರಿ ಏನೇನೋ ಮಾಡಿಕೊಳ್ಳಿಲ್ಲ ನೀನು. ಕೆಲವು ಜನರು ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಹೆದರಿ ಅವರಿಗೆ ಅಲ್ಲೇ ಕುಳಿತು ಬಿಡ್ತಾರೆ, ಬಿದ್ದು ಬಿಡ್ತಾರೆ, ಏನೂ ತಿಳಿದೇ ಇದ್ದ ಹಾಗೆ ಓಡಲಿಕ್ಕಾಗದೇ ಇರ್ತಾರೆ. ಅದರ ಬದಲು ಧೈರ್ಯವಾಗಿ ನನ್ನಲ್ಲೂ ಒಂದು ಕೇಳಿದೆಯಲ್ಲ, ಹಾಗಾಗಿ ಸಂತೋಷವಾಯಿತು ನನಗೆ ಅಮ್ಮನಿಗೆ. ಈಗ ಇದು ಗಾಳಿ ಬಂದಾಗ ಹೀಗೆ ಮರಗಿಡಗಳು ಅಲ್ಲಾಡುತ್ತವೆ, ಕೆಲವು ಸಂದರ್ಭದಲ್ಲಿ ಮರಗಳು ಬೀಳುತ್ತವೆ. ಆಗ ನಾವು ಪೂರ್ವದಲ್ಲಿಯೇ ಗುಡುಗಾದಾಗ, ಗಾಳಿಯ ಸೂಚನೆ ದೊರೆತಾಗ ನಮ್ಮ ಗೂಡುಗಳನ್ನು ಸೇರಿಕೊಳ್ಳಬೇಕು. ಮತ್ತು ಯಾವುದೇ ಸಂದರ್ಭದಲ್ಲೂ ನಮಗೆ ವಿಷಯ ತಿಳಿದೇ ಇದ್ದಾಗ ನಾವೇ ತಿಳಿದಿದೆ ಎಂದು ಮುಂದೆ ಹೆಜ್ಜೆ ಇಡುವುದಕ್ಕಿಂತ ಅಮ್ಮನನ್ನು, ಅಪ್ಪನನ್ನು, ಅಣ್ಣಂದಿರನ್ನು, ಹಿರಿಯರನ್ನು, ತಿಳಿದವರನ್ನು ಕೇಳಿ ಅದರ ವಿಷಯ ಉತ್ತರ ತಿಳಿದುಕೊಳ್ಳಬೇಕು, ಅದರ ಜ್ಞಾನ ಪಡೆದುಕೊಳ್ಳಬೇಕು ಎಂದು ಅಮ್ಮ ಆ ಪುಟ್ಟ ಮಗುವಿಗೆ ಉತ್ತರ ನೀಡಿ ಅವಳಿಗೂ ಒಂದು ಜ್ಞಾನವನ್ನು ನೀಡಿದಳು. ಇದು ಚಿಕ್ಕ ಕತೆ. ನಾವು ಇಂಥ ಕಥೆಗಳನ್ನು ತಿಳಿದುಕೊಳ್ಳೋಣ. ವಿಷಯ ತಿಳಿಯದೇ ಇದ್ದಾಗ ತಿಳಿದವರಿಂದ ಅದರ ಬಗ್ಗೆ ತಿಳಿದುಕೊಳ್ಳೋಣ, ಪರಿಚಯ ಮಾಡಿಕೊಳ್ಳೋಣ. ಯಾವ ಸಂದರ್ಭದಲ್ಲಿಯೂ ಹೆದರದೆ ಸಮಸ್ಯೆಯನ್ನು ಎದುರಿಸುವ ಬಗ್ಗೆ ಕಲಿಯೋಣ ಮಕ್ಕಳೇ ಅಂತ ಹೇಳ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.